ಆಫ್ರಿಕಾದಲ್ಲಿ ಒಬ್ಬ ರೈತ ಸಂತೋಷದಿಂದ ಹಾಯಾಗಿದ್ದ. ಆತ ಸಂತೋಷನಾಗಿದ್ದು ಏಕೆಂದರೆ ಆತ ಸಂತುಷ್ಟನಾಗಿದ್ದ. ಆತ ಸಂತುಷ್ಟನಾಗಿದ್ದುದು ಏಕೆಂದರೆ ಆತ ಸಂತೋಷದಿಂದಿದ್ದ. ಒಂದು ದಿನ ಚತುರ ವ್ಯಕ್ತಿಯೊಬ್ಬ ರೈತನಲ್ಲಿಗೆ ಬಂದು ವಜ್ರದ ದಿವ್ಯಪ್ರಭೆ, ಜಾಜ್ವಲ್ಯ ಹಾಗೂ ಮಹತ್ವವನ್ನು ಹೇಳಿ ಅದನ್ನು ಹೊಂದಿದ್ದರೆ ಸಿಗುವ ಅಧಿಕಾರ ಮತ್ತು ಘನತೆಯ ಬಗ್ಗೆ ವಿವರಿಸಿದ. ಅಷ್ಟಕ್ಕೆ ಸುಮ್ಮನಾಗದ ಆತ ಹೇಳಿದ, ನಿನ್ನ ಬಳಿ ಹೆಬ್ಬಟ್ಟಿನ ಗಾತ್ರದ ವಜ್ರವಿದ್ದರೆ ನೀನು ನಿನ್ನದೇ ಆದ ಒಂದು ನಗರವನ್ನು ಹೊಂದಬಹುದು. ನಿನ್ನ ಬಳಿ ಮುಷ್ಟಿಯ ಗಾತ್ರದ ವಜ್ರವಿದ್ದರೆ ನೀನು ನಿನ್ನದೇ ಆದ ಒಂದು ದೇಶವನ್ನು ಹೊಂದಬಹುದು. ಇಷ್ಟು ಹೇಳಿ ಅಲ್ಲಿಂದ ನಿರ್ಗಮಿಸಿದ. ಆ ರಾತ್ರಿ ರೈತ ನಿದ್ರಿಸಲಿಲ್ಲ. ಆತ ಅಸಮಾಧಾನಿಯೂ ಅಸಂತುಷ್ಟನೂ ಆಗಿದ್ದ. ಆತ ಅಸಮಾಧಾನಿಯಾಗಿದ್ದು ಏಕೆಂದರೆ ಆತ ಅಸಂತುಷ್ಟನಾಗಿದ್ದ. ಮರುದಿನ ಮುಂಜಾನೆ ರೈತ ತನ್ನ ಹೊಲವನ್ನು ಮಾರಲು ವ್ಯವಸ್ಥೆ ಮಾಡಿ ಅರಸುತ್ತಾ ಅಲೆಯತೊಡಗಿದ. ಆತ ಆಫ್ರಿಕಾದೆಲ್ಲೆಡೆ ಸಂಚರಿಸಿದರೂ ವಜ್ರ ದೊರೆಯಲಿಲ್ಲ. ವಜ್ರಕ್ಕಾಗಿ ಅಲಿಯುತ್ತಾ ಸ್ಪೇನ್ಗೆ ಬಂದಾಗ ಆತ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಕುಸಿದು ಹೋಗಿದ್ದ. ಆತ ಎಷ್ಟೊಂದು ಹತಾಶನಾಗಿದ್ದನೆಂದರೆ ಬಾರ್ಸಿಲೋನಾ ನದಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡ ಬಿಟ್ಟ. ಇತ್ತ ಆಫ್ರಿಕಾದಲ್ಲಿ ಆತನ ಜಮೀನು ಖರೀದಿಸಿದವನು ಚೆನ್ನಾಗಿ ಉಳುಮೆ ಮಾಡುತ್ತಿದ್ದ. ದಿನವಡಿ ಕೆಲಸ ಮಾಡಿದ. ತನ್ನ ಒಂಟೆಗಳ ಮೈ ತೊಳೆಸುವಾಗ ಕಲ್ಲಿನ ಮೇಲೆ ಬಿದ್ದ ಸೂರ್ಯಕಿರಣ ಪ್ರತಿಫಲಿಸಿ ಕಣ್ಣು ಕುಕ್ಕಿದಂತಾಯಿತು. ಕುತೂಹಲಭರಿತನಾದ ಆತ ಆ ಕಲ್ಲನ್ನು ಆಯ್ದುಕೊಂಡು ಮನೆಯ ವಾಹನದ ಕೊಠಡಿಯಲ್ಲಿಟ್ಟ. ಆ ದಿನ ಮಧ್ಯಾಹ್ನ ಅಲ್ಲಿಗೆ ಆಗಮಿಸಿದ ಚತುರ ವ್ಯಕ್ತಿ ಹೊಳೆಯುವ ಕಲ್ಲನ್ನು ನೋಡಿದ. ಹಫೀಜ್ ಮರಳಿ ಬಂದನೇ ಎಂದು ಕೇಳಿದ. ಇದಕ್ಕೆ ಹೊಸ ಮಾಲೀಕ ಹೇಳಿದ, ಇಲ್ಲ. ಈಗ ಈ ಪ್ರಶ್ನೆ ಏಕೆ? ಅದಕ್ಕೆ ಆ ಜಾನ ನೋಡಿದ, ಏಕೆಂದರೆ ಅದು ವಜ್ರ. ನಾನು ಅದನ್ನು ನೋಡುತ್ತಿರುವಂತೆ ವಜ್ರವೆಂದು ಪತ್ತೆ ಹಚ್ಚಿದೆ. ಅದಕ್ಕೆ ಹೊಸ ಮಾಲೀಕ ಹೇಳಿದ, ನಾನು ನದಿಯ ಬಳಿ ಹೆಕ್ಕಿದ ಕಲ್ಲು, ಅದು ವಜ್ರವಲ್ಲ. ಬನ್ನಿ, ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ. ಇಲ್ಲಿ ಇನ್ನೂ ಅನೇಕ ಕಲ್ಲುಗಳಿವೆ. ಅವರು ಮತ್ತಷ್ಟು ಕಲ್ಲುಗಳನ್ನು ಆಯ್ದುಕೊಂಡು ಅವುಗಳನ್ನು ಪರೀಕ್ಷೆಗೆ ಕಳುಹಿಸಿಕೊಟ್ಟರು. ಆಶ್ಚರ್ಯ, ಅವೆಲ್ಲವೂ ವಜ್ರಗಳು. ಆ ಜಮೀನಿನಲ್ಲಿ ಅವರಿಗೆ ಎಕರೆಗಳಷ್ಟು ವಜ್ರಗಳು ದೊರೆತವು. ಕೈ ಹಾಕಿದಲ್ಲೆಲ್ಲ ವಜ್ರಗಳು ಸಿಕ್ಕವು. ಈ ಕಥೆಯ ನೀತಿ ಏನು? ಇಲ್ಲಿ 6 ನೀತಿಗಳನ್ನು ಗಮನಿಸಬಹುದು. ನಮ್ಮ ಮನೋಭಾವ ಸರಿಯಿದ್ದರೆ ನಾವು ಎಕರೆಗಳಷ್ಟು ವಜ್ರಗಳ ಮೇಲೆ ನಡೆಯುತ್ತಿರುವುದನ್ನು ಮನಗಾಣುತ್ತೇವೆ. ಅವಕಾಶ ಯಾವತ್ತೂ ನಮ್ಮ ಕಾಲ ಕೆಳಗಿರುತ್ತದೆ. ನಾವು ಬೇರೆಲ್ಲೂ ಹೋಗಬೇಕಿಲ್ಲ. ನಾವು ಮಾಡಬೇಕಿರುವುದೇನೆಂದರೆ ಅದನ್ನು ಗುರುತಿಸುವುದು ಅಷ್ಟೇ. ಎರಡನೆಯದು, ಅತ್ತ ಕಡೆ ಇರುವ ಹುಲ್ಲು ಯಾವತ್ತೂ ಹೆಚ್ಚು ಹಸಿರಿನಿಂದ ಕಂಗೊಳಿಸುತ್ತದೆ. ಆ ಕಡೆ ಇರುವ ಹುಲ್ಲಿನ ಮೇಲೆ ನಾವು ದೃಷ್ಟಿ ನೆಟ್ಟಾಗ ನಮ್ಮ ಕಡೆ ಇರುವ ಹುಲ್ಲಿನ ಮೇಲೆ ಆ ಕಡೆಯವರು ದೃಷ್ಟಿ ನೆಡುತ್ತಾರೆ. ಅವಕಾಶ ಎದುರಾದಾಗ ಅದನ್ನು ಗುರುತಿಸಲಾರದವನು ಅದು ಬಂದು ಬಾಗಿಲು ಬಡಿದಾಗ ಗಲಾಟೆ ಎಂದು ಗೊಣಗುತ್ತಾನೆ. ಅವಕಾಶಗಳು ಕೈ ಜಾರಿ ಹೋಗುವುದು ಸುಲಭ, ಆದರೆ ಏರ್ಪಡುವುದು ಸುಲಭವೇನಲ್ಲ. ಒಂದೇ ಅವಕಾಶ 2 ಸಲ ಬಾರದು. ಮುಂದಿನ ಸಲ ಬರುವುದು ಇದಕ್ಕಿಂತ ಉತ್ತಮವಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು, ಆದರೆ ಎಂದೂ ಈಗಿನಂತಿರುವುದಿಲ್ಲ.